ಮಲತಾಯ ಪಾರ್ಥನೆ ಗೆದ್ದ ಎಂದಾದರೆ ನಮ್ಮ ಪಾಲಿಗೆ ಬರುವುದಾದರೂ ಏನು? ಒಂದು ಸೋಲು, ಇಲ್ಲವಾದರೆ ಸಾವು. ವೀರ ಕ್ಷತ್ರಿಯನಾದವನಿಗೆ ಸೋಲು ಸಾವಿಗೆ ಸಮಾನವಂತೆ ಸ್ವಾಮಿ. ಹೀಗಿರುವಾಗ ಈ ಚಿಂತೆ ನನಗೆ ಕಾಡದಿರಲು ಸಾಧ್ಯವೇ? ಚಿಂತಿಸಬೇಡ, ನಾನು ಸೆರೆಸಾಡುತ್ತೇನೆ. ಪ್ರಭಾವತಿ, ನಾಳೆ ನಿನಗೊಂದು ಪರ್ವದಿನ. ನಿನ್ನ ಕೈ ಹಿಡಿದವನ ಕೀರ್ತಿ ಕೋಗಿಲೆಯ ಮಂಜುಳ ಪೂಜನ, ನಿನಗೆ ಖಂಡನ ಸಾಯನ. ಭಾರತ ಹವದ ಬಲುಪಟ್ಟ ಭೀಮಾನುಜ ಭೀಮತ್ಸುವಿನ ಭವ್ಯ ಪರಾಕ್ರಮದ ಕೀರ್ತಿ ಧ್ವಜವನ್ನು ಸುಧರ್ಮನ ಸಾಹಸಗಳನ್ನು ಗಗನಕ್ಕೆ ಏರಿಸುತ್ತೇನೆ, ಹಾರಿಸುತ್ತೇನೆ. ಅದಮ್ಯ ಸಂಕಲ್ಪ ಶಕ್ತಿಯಿಂದ ಕಂಗೆಟ್ಟ ಕೌಂತೆಯರ ಕಂಬರಿಗಳಿಂದ ಸಂತಸ ದುಬ್ಬಿದ ನಮ್ಮವರ ಅಭಿಮಾನಿಗಳ ಆನಂದ ಬಾಷ್ಪದಿಂದ ಚಂಪಕಾವತಿಯ ಮಣ್ಣ ಕಣ ಕಣಿಸುತ್ತೇನೆ. ವಿಜಯನ ಸ್ವಾಮ್ಯಕ್ಕೆ ಒಳಪಟ್ಟ ವಿಜಯ ವಧುವನ್ನು ವರಿಸುವುದಕ್ಕೆ ಸಿದ್ಧರಾಗಿ ಹೊರಟಂತಹ ಈ ಸುಧರ್ಮನ ಮುಂದೆ ನಾರಾಯಣರು ಒಂದರಥವನ್ನು ಮಂಡಿಸಿ ಸೋಲನ್ನು ಸಾಧಿಸುವುದಕ್ಕೆ ಬಂದರು ಅಂತಾದ್ರೆ ಇನ್ನ ಗಂಡ ಹೇಡಿಯಂತೆ ರಣಕ್ಷೇತ್ರದಿಂದ ಹಿಂತಿರುಗುವವನೇ ಖಂಡಿತವಾಗಿಯೂ ಇಲ್ಲ. ಹರಿಚರಣಕ್ಕೆ ಹಗೆದನವಿರಿದಿಲ್ಲದ ಹಿರಿಯ ಭಾವದಿಂದ ಹೋರಾಡಿ ಹರಿಕೃಪೆಯಿಂದ ನಡೆಯುವ ಹರಿಮೇಧಾತ್ವರದ ಹವಿಸ್ತಾಗಿ ಮೋಕ್ಷ ಲಕ್ಷ್ಮೀರಮಣನಾಗುತ್ತೇನೆ. ಪ್ರಭಾವತಿ, ಅವೀತೆಯಾಗು, ಸುಪ್ರೀತೆಯಾಗು, ಆಪ್ತೆಯಾಗು. ಪ್ರಭಾವತಿ, ಆಪ್ತೆಯಾಗು. ಸ್ವಾಮಿ, ನೀವಂದದು ಕ್ಷಾತ್ರ ಧರ್ಮದ ಪರಮ ನೀತಿಯ ಸಾರ. ಇದು ನನಗೆ ತಿಳಿದಿಲ್ಲ ಎಂದು ತಿಳಿದಿದೆ. ಸುತಗೀನ ಕುದಿಸುವುದೇ ಕೈವಲ್ಯವು, ಸುತಗೀನ ಕುದಿಸುವುದೇ ಕೈವಲ್ಯವು. ಇಡುವೆರುದು ಸಮಯ ಗೆನಗೆ, ಇಡುವೆರುದು ಸಮಯ ಗೆನಗೆ ಲಾಲಿಪುದು ಹದಗಾಲ ಬೆಳೆ ಮೊಳಕೆಗೆ, ಲಾಲಿಪುದು ಹದಗಾಲ ಬೆಳೆ ಮೊಳಕೆಗೆ. ಆದರೆ ಒಮ್ಮೆ ಆಲೋಚನೆ ಮಾಡಿ ಸ್ವಾಮಿ, ಒಂದು ವೇಳೆ ನೀವು ನಿಮ್ಮ ಪರಮ ಸಾಧನೆಯ ಮಾರ್ಗವನ್ನೇ ಉದ್ದೇಶಿಸಿ ಹೊರಟೇ ಹೋದಿರಿ ಎಂದಿಟ್ಟುಕೊಳ್ಳೋಣ. ಆಗ ನೀವು ನಿಮ್ಮ ಎಲ್ಲಾ ಕರ್ತವ್ಯವನ್ನು ಪೂರೈಸಿದಂತಾಗುವುದೇ ಹೇಳಿ? ಋಣತ್ರಯಗಳಲ್ಲಿ ಒಂದಾದ ಪಿತೃಋಣ, ಅದನ್ನು ಪೂರೈಸಬೇಕಲ್ಲ ಸ್ವಾಮಿ. ಸುತನಾದವನು ಪಿತೃಗಳಿಗೆ ಅಪರಕರ್ಮವನ್ನು ಮಾಡಿ ವೈತರಿಯನ್ನೆಯನ್ನು ದಾಟಿಸಿದ ನಂತರಲ್ಲವೇ ಕೈವಲ್ಯ ಪ್ರಾಪ್ತಿ, ಸ್ವರ್ಗಾರೋಹಣ. ಒಟ್ಟಿನಲ್ಲಿ ಹೇಳುವುದಿದ್ದರೆ ಸುತಹೀನನಾದವನಿಗೆ ಕೈವಲ್ಯ ದೊರಕುವುದಿಲ್ಲ ಸ್ವಾಮಿ. ಆ ಮಾರ್ಗ ಸುಗಮವಾಗಬೇಕು ಎಂದಾದರೆ ನನ್ನ ಮಾತನ್ನು ನೀವು ಕೇಳಬೇಕು. ಅಷ್ಟೇ ಅಲ್ಲ ಸ್ವಾಮಿ, ಸ್ತ್ರೀಯ ಜನ್ಮ ಸಾರ್ಥಕವಾಗುವುದು ಮಾತೃತ್ವದಲ್ಲಿ. ಹಾಗಿರುವಾಗ ನನಗೆ ಮಾತೃತ್ವದ ಬಯಕೆ ಎನ್ನುವುದು ಹುಟ್ಟಿದೆ. ಕೇಳಿ ಸ್ವಾಮಿ, ಒಂದು ವೃಕ್ಷ ಹಲವು ಕಾಲ ಬಾಳಿ ಅದು ಫಲ ಬಿಡದೆ ಇದ್ದರೆ ಏನು ಪ್ರಯೋಜನ ಸ್ವಾಮಿ? ಕೇವಲ ಕಾಷ್ಟಕ್ಕಾದೀತು. ಆದರೆ ಕೃಷಿಕನಾದವನು ತನ್ನ ಬೆಳೆಯನ್ನು ಉತ್ತಮವಾಗಿಸಬೇಕು ಎಂದಾದರೆ ಒಳ್ಳೆಯ ಮಳೆಯಾಗಿ ಭೂಮಿಯು ಹಸನಾದಾಗ ಸಾರಯುಕ್ತವಾದ ಬೀಜವನ್ನು ಬಿತ್ತಿ ಅದನ್ನು ಸರಿಯಾಗಿ ಪೋಷಿಸಿದರೆ ಮಾತ್ರ ಬೆಳೆ ಚೆನ್ನಾಗಿ ಬರುವುದು. ಹಾಗೇ ಇದು ಸ್ವಾಮಿ, ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಸಂತಾನಕ್ಕಾಗಿ ನೀವಿಂದು ನನ್ನ ಮಾತನ್ನು ಕೇಳಬೇಕು. ಒಂದು ವಂಶೋದ್ಧಾರದ ಚಿಂತೆ, ಇನ್ನೊಂದು ನಿಮ್ಮ ಕೈವಲ್ಯ ಪ್ರಾಪ್ತಿಯ
ಕಾರ್ಯ ಸುಗಮಗೊಳಿಸುವುದು, ಹ. ಇನ್ನೊಂದು ನನ್ನ ಮಾತೃತ್ವದ ಬಯಕೆ. ಇದೆಲ್ಲ ಪೂರೈಸಬೇಕು ಎಂದಾದರೆ ಹ. ಒಂದೇ ಮಾರ್ಗ ಸ್ವಾಮಿ. ಏನು? ನಿಮ್ಮದೇ ಬೆಳೆಗಾಗಿ ಹ. ನೀವಿಂದು ನನ್ನ ಮಾತನ್ನು ಕೇಳಬೇಕು. ಋತುಸ್ನಾತಿಯಾಗಿ ಹ. ನನಗೆ ಸರಿಯಾಗಿ ಇಂದು 16 ದಿವಸ ಸ್ವಾಮಿ. ಇದುವೇ ಸರಿಯಾದ ಸಮಯ. ಹ. ಸರಿಯಾದ ಬೆಳೆ ಮಾಡುವುದಕ್ಕೆ ಇದೇ ಸರಿಯಾದ ಸಮಯ. ಇಂದಿನ ರಾತ್ರಿಯನ್ನು ನನ್ನೊಂದಿಗೆ ಕಳೆದು ನಾಳೆ ನಿಮ್ಮ ಕಾರ್ಯದಲ್ಲಿ ಮುಂದುವರಿಯಬೇಕು. ಈ ಆಸೆಯನ್ನು ನೀವು ಪೂರೈಸಬೇಕು. ಪ್ರಭಾವತಿ, ಪ್ರಭಾವತಿ, ಸ್ವಾಮಿ, ನಿನ್ನ ತರ್ಕವೆಲ್ಲವೂ ಒಪ್ಪದಕ್ಕುದೇ ಹೌದು. ಸರಿ. ಆದರೆ ಸಮಯ ಸಂದರ್ಭವನ್ನು ಅರಿಯಬೇಡವೇ ಹೇಳು. ಯಾಕೆ? ಭೂಮಿ ಹಸನಾದ ಕಾಲಕ್ಕೆ ಬೀಜವನ್ನು ಬಿತ್ತಿದರೆ ಉತ್ತಮವಾದ ಬೆಳೆ, ಅದು ಸತ್ಯ. ಸರಿ. ಹಾಗೆಂದು ಆ ಬಳಿಕ ಭೂಮಿ ತನ್ನ ತೇವವನ್ನು ಕಳೆದುಕೊಂಡು ಬಂಜರಾಗುವುದಿಲ್ಲ ತಾನೆ. ಆದ್ರ ನಕ್ಷತ್ರದವರೆಗೂ ಮಳೆ ಸುರಿಯುತ್ತಾ ಇರ್ತದೆ. ಆ ಕಾಲಕ್ಕೂ ಬೀಜ ಬಿತ್ತಬಹುದಷ್ಟೇ. ಪ್ರಿಯೇ, ನಿನ್ನೊಡನೆ ದಿನ ಕಳೆಯುವುದಕ್ಕೆ ಖಂಡಿತವಾಗಿಯೂ ಇಂದು ಸಾಧ್ಯವಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ನನ್ನ ತೀರ್ಥರೂಪರು, ಈ ಪುರದ ಅರಸರು, ಹಂಸಧ್ವಜ ಭೂಪತಿ ಸರಿ. ವಿಶೇಷವಾದಂತಹ ಒಂದು ಕರ್ತವ್ಯವನ್ನು ನನಗೆ ನೀಡಿದ್ದಾರೆ. ಏನು ಸ್ವಾಮಿ? ಪಾರ್ಥನನ್ನು ಎದುರಿಸುವುದಕ್ಕೆ ಹೊರಟಂತಹ ಸೇನೆಯ ಮಹಾಸೇನಾನಿ ನಾನು. ಆ ಕಾರಣದಿಂದಲೇ ನಿನ್ನೊಡನೆ ದಿನ ಕಳೆಯುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅರಮನೆಯವರಿಂದಲೇ ಉಲ್ಲಂಘನೆ ಉದ್ಘಾಟನೆಯಾದರೆ ಸೈನ್ಯವನ್ನು ನಿಯಂತ್ರಿಸುವ ನೈತಿಕ ಹಕ್ಕು ನನ್ನಲ್ಲಿ ಉಳಿದಿದ್ದೇ ಹೇಳು. ಅದಕ್ಕಾಗಿ ಈ ಪುರದ ಯುವರಾಜನಾಗಿ, ತಂದೆಗೆ ಮಗನಾಗಿ, ಸೇನೆಯ ಸೇನಾನಾಯಕನಾಗಿ ನನಗಿರುವಂತಹ ಮಹತ್ತರವಾದಂತಹ ಕರ್ತವ್ಯಗಳೆಲ್ಲವನ್ನು ನೀನು ಸರಿಯಾಗಿ ಆಲೋಚಿಸಿ ನನ್ನನ್ನು ಶೀಘ್ರವಾಗಿ ಬೀಳ್ಕೊಡುತ್ತೀಯೇ? ಇಲ್ಲ ಸ್ವಾಮಿ. ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ಇಲ್ಲ ಸ್ವಾಮಿ, ನಿಮ್ಮ ಮಾತನ್ನು ನಾನು ಈಗ ಒಪ್ಪುವುದೇ ಇಲ್ಲ. ಆದ್ರ ನಕ್ಷತ್ರದವರೆಗೆ ನಾನು ಕಾಯುವವಳೆ ಅಲ್ಲ. ಹಾ. ಯಾಕೆ? ಹಾ. ವಿಶಾಖ ನಕ್ಷತ್ರದ ಆರಂಭದಲ್ಲಿ ಹಾ. ತುದಿ ಮಳೆಯಾಗುತ್ತದಲ್ಲ ಸ್ವಾಮಿ, ಅದೇ ಸರಿಯಾದ ಸಮಯ. ಮುಂದಿನ ವಿಪರೀತ ಮಳೆಗೆ ಹಾ. ಬೆಳೆ ನಾಶವಾಗಿ ಹೋದರೆ ಹಾ. ಮುಂದಿನ ಬೆಳೆಗೆ ಗತಿಯೇನು ಸ್ವಾಮಿ? ಬರುವವನು ಯಾರು? ಬರಬೇಕಾದವನು ಶ್ರೀಕೃಷ್ಣ ತಾನೆ. ಹಾ. ಆ ಗೋವಿಂದನ ಕರುಣೆ ಇದ್ದರೆ ಬಂದದ್ದೆಲ್ಲವನ್ನು ಜೊತೆಯಾಗಿ ಅನುಭವಿಸೋಣ ಸ್ವಾಮಿ. ಇಲ್ಲ ಸ್ವಾಮಿ, ನಾನು ಬಿಡುವುದೇ ಇಲ್ಲ. ಬಿಡೆ. ಇದು ಅಂತಃಪುರದ ಬಾಗಿಲನ್ನು ಭದ್ರಗೊಳಿಸಿದ್ದೇನೆ. ಹಾ. ಹೇಗೆ ಹೋಗುತ್ತೀರಿ? ಪ್ರಭಾವತಿ, ನಾನು ಹೊರಟದ್ದು ಪಾರ್ಥನಲ್ಲಿ ಹೋರಾಟಕ್ಕೆ. ಸರಿ ಈ ಅರಮನೆಯ ಬಾಗಿಲೊಂದನ್ನು ಒಡೆದು ಹೋಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಬೇರೆ. ಸ್ವಾಮಿ, ಹಾ. ನೀವು ಹೋಗಬೇಡಿ ಎನ್ನುತ್ತಿಲ್ಲ ನಾನು. ಇಂದಿನ ರಾತ್ರಿಯನ್ನು ಮಾತ್ರ ನನ್ನ ಜೊತೆ ಕಳೆದು ಹೋಗಿ. ಸಾಧ್ಯವಿಲ್ಲ ಬೇರೆ. ಹಾಗಾದ್ರೆ ಬಾಗಿಲನ್ನು ಹೊಡೆದು ಹೋಗುತ್ತೀರಿ. ಹೋಗುತ್ತೇನೆ. ಆದರೆ ನನ್ನ ಬಾಹುಬಂಧನದಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಅದನ್ನು ಹೊಡೆದು ಹೋಗುತ್ತೀರಿ. ಇಲ್ಲ ಸ್ವಾಮಿ, ನಾನು ಬಿಡುವುದಿಲ್ಲ. ನಿಮ್ಮ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಪ್ರಭಾವತಿ, ಸ್ವಾಮಿ, ಅರ್ಥವಾಯಿತು, ಅರ್ಥವಾಯಿತು. ಮನೆಯ ಬಾಗಿಲನ್ನಾದರೂ ಒಡೆದು ಹೋಗಬಹುದು. ನನ್ನ ಮನದರಸಿಯಾದಂತಹ ನಿನ್ನ ಮನವನ್ನು ಒಡೆದು ಹೋಗುವುದು ಎಷ್ಟು ಉಚಿತವೇನು? ಆಗಲಿ, ಈ ಕುರಿತಾಗಿ ಆಲೋಚಿಸುವುದಕ್ಕೆ ಒಂದು ಕ್ಷಣ ಅವಕಾಶವನ್ನು ಕೊಡುವೇನೆ. ಇನಿತೊಂದು ದಿನಮೇ ಸಂಗತ ಮಾದುಡೆಂದು ಹೀಗೇನು? ಕರ್ತವ್ಯಮೇನೆ ಪೈತೃಕದ ಶೇಷಾನವ ಆಘ್ರಾಣಿಸೆ ಆಗ್ರಹಿಸೆ. ಕೃತಪೂಜ್ಯ ಮಾಧಪುದು ಹೌದಲ್ಲ? ನಡುವೆ ಕಳೆದು ಈ ವನಿತೆಯನೊಡಗೂಡಬಹುದು. ಆದ್ದರಿಂದ ಧರ್ಮ ಪದ್ಧತಿಯಲ್ಲಿ ಶಿಸಲಿ ಇವಳ ಮತವನ್ನು ಮೀರಿ
ಪಿಂಡದಾನವನ್ನು ಮಾಡಿ ಅನ್ನವನ್ನು ಆಗ್ರಾಣಿಸಿ ನಡುಬಿರಳು ಕಳೆದ ಬಳಿಕ ವನಿತೆಯನ್ನು ಕೂಡುವುದರಿಂದ ಯಾವುದೇ ಧರ್ಮಲೋಪವಿಲ್ಲದೆ ಸತ್ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಆಚಾರ ಸಂಹಿತೆ. ಹರಿದಿನ ಪಿತೃದಿನಗಳಲ್ಲಿ ಋತುಮತಿಯಾದಂತಹ ಸತ್ಯ ಮಾತನ್ನು ಮೀರಬಾರದೆಂದಾದ ಮೇಲೆ ಹಿಂದೆಯವಳ ಆಸೆಯನ್ನು ನಾನು ನೆರವೇರಿಸದೆ ಹೋದರೆ ಪಾಪಕ್ಕೆ ಭಾಗಿಯಾಗುವುದಿಲ್ವೇ? ಧರ್ಮಜ್ಞನಾದಂತಹ ನನ್ನ ತಂದೆಗೂ ಇದು ಸಮ್ಮತವಾಯಿತು. ಅಥವಾ ನಾನು ಮಾಡುವ ಕಾರ್ಯದಲ್ಲಿಯೇ ಧರ್ಮದ ಮುದ್ರೆ ಇದೆ ಎಂದಾದ ಮೇಲೆ ನಾಳೆ ಏನಾಯಿತು ಎನ್ನುವಂತಹ ಚಿಂತೆ ಭಯ ನನಗೇಕೆ? ಏನೇ ಎಲ್ಲಿ ಗೋವಿಂದನ ದಯ ಹೊಂದಿದ್ದಂತೆಯೇ ಆಗಲಿ. ಶ್ರೀಹರಿ ನೀನೇ ರಚಿಸಲಿ. ಪ್ರಭಾವತಿ, ಚಿಂತಿಸಬೇಡ, ದುಃಖಿಸಬೇಡ. ನಿನ್ನ ಮನದ ಆಸೆಯಂತೆ ಆಗಲಿ. ಹೀಗೆ ಬಾ, ಹೀಗೆ ಬಾ. ಇವರಿಗೆ ಸಕಾಲದ ಶಿಕ್ಷೆ ಆಗಲೇಬೇಕು. ಮಹಾಮಂತ್ರಿ ಸುಮತಿ ಯುದ್ಧವನ್ನಿ ನೋಡಿದಿರ ಸುಧರ್ಮ ಹಿಂದುಳಿದು ಬಿಟ್ಟಂತೆ ಜನನಿ ಜನ್ಮಭೂಮಿಸ್ಯ ಸ್ವರ್ಗಾಲಮಿಗರಿಯಸಿ ಮಾತೃಭೂಮಿ ಎನ್ನುವಂಥ ಮಮತೆಯನ್ನು ಮರೆತು ಯುದ್ಧದಿಂದ ವಿಮುಖನಾದ. ಮಾತ್ರವಲ್ಲ, ಆ ಕೃಷ್ಣ ದರ್ಶನದ ಆಕಾಂಕ್ಷೆಯನ್ನು ಅಂತಹ ಆಕಾಂಕ್ಷೆಯಿಂದ ಆಸೆಯಿಂದ ನನ್ನನ್ನು ವಂಚಿತನನ್ನಾಗಿಸಿದ ಅವನಿಗೆ ತಕ್ಕದಾದಂತಹ ಶಿಕ್ಷೆಯಾಗಲೇಬೇಕು. ಯುವರಾಜನೆನ್ನುವಂತಹ ಯಾವ ಮಮಕಾರವನ್ನು ಇಡದೆ ಅವನ ರೆಟ್ಟೆಯನ್ನು ಹಿಡಿದು ಜಗತ್ತಲ್ಲಿ ಎಳೆದೆ. I'm
ವಿಚಾರವನ್ನು ತಾಯಿಯಲ್ಲಿ ಆಡಿದೆ, ಹ. ತಂಗಿಯಲ್ಲಿಯೂ ಅರುಹಿದೆ. ಅವರಿಂದ ಆಶೀರ್ವಾದವನ್ನು ಶುಭ ಹಾರೈಕೆಯನ್ನು ಪಡೆದೆ. ಆ ಬಳಿಕ ನನ್ನ ಮನದರಸಿಯಾದಂತಹ ಪ್ರಭಾವತಿಗೆ ತಿಳಿಸುವುದಕ್ಕಾಗಿ ಆಕೆ ಅಂತಃಪುರದೆಡೆಗೆ ಸಾಗಿದೆ. ಆ ಕಾಲಕ್ಕೆ ಅವಳೊಂದು ಮಾತನ್ನು ಹೇಳಿದಳು. ಏನದು? ಪುತ್ರ ಕಾಮನೆಯನ್ನು ನನ್ನಲ್ಲಿ ಕೇಳಿಕೊಂಡಳಪ್ಪ. ಹೆಂಡತನ ಸಾರ್ಥಕವಾಗುವುದು ಸಂತಾನವನ್ನು ಪಡೆದ ಬಳಿಕ ಎನ್ನುವ ಹಾಗೆ ಕಾಡಿದಳು, ಬೇಡಿದಳು. ಅವಳ ಆಸೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ ಎನ್ನುವುದನ್ನು ಅರಿತು, ಮಾತ್ರವಲ್ಲ ಅದು ಧರ್ಮಸಮ್ಮತವಾದದ್ದು ಎನ್ನುವುದನ್ನು ತಿಳಿದು ಆಕೆಯ ಬಳಿಯ ದಿನವನ್ನು ಕಳೆದೆ. ಅಷ್ಟರಲ್ಲಿಯೇ ಬೆಳಗಾಗಿ ಹೋಯಿತು. ಭಟರು ನನ್ನನ್ನು ಬಾಗಿಲಿಂದಲೇ ಎಳೆದುಕೊಂಡು ಬಂದಿದ್ದಾರಪ್ಪ. ಅರಿಯದೆ ತಪ್ಪನ್ನೇನೋ ಮಾಡಿರಬಹುದು, ಆದರೆ ನನ್ನನ್ನು ನೀವೇ ಕ್ಷಮಿಸಬೇಕು. ಏನು ಮಾಡಲಿ ಹೇಳು? ನನ್ನ ಮಗನಾಗಿ ಹೋದೆ, ನನ್ನನ್ನೇ ಸಂಕಷ್ಟದಲ್ಲಿ ಸಿಲುಕಿಸಿ ಹಾಕಿದೆಯಲ್ಲ. ಆದರೆ ಮಗನಾದರೇನಂತೆ, ಅರಸನಾದರೇನಂತೆ, ಮಾಡಿದ ತಪ್ಪಿಗೆ ತಕ್ಕುದಾದ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ನೀನು ಮಾಡಿದ್ದು ತಪ್ಪೋ ಅಲ್ಲ ಸರಿಯೋ ಎನ್ನುವಂತಹ ವಿಚಾರ ನನಗೆ ಅರಿಬೇಕಲ್ವೇ? ಧರ್ಮ ಸೂಕ್ಷ್ಮತೆಯ ವಿಚಾರ ಯಾರು ಇದರ ಬಗ್ಗೆ ನನಗೆ ಮೊದಲೇ ಕೊಡುವವರು? ಇದ್ದಾರಲ್ಲ ಆಸ್ಥಾನ ಪುರೋಹಿತರು, ಶಂಕರ ಲಿಖಿತರು. ಈ ಕೂಡಲೇ ಅವರನ್ನು ಹೊರಹೇಳಿ. ಶಂಕರಿಗಿದ್ದಾರೆ. ನಿಮ್ಮನ್ನು ಆಸ್ಥಾನಕ್ಕೆ ಬರುವ ಹೇಳಲು ಬಲವಾದ ಕಾರಣವೂ ಇದೆ. ಈ ಕೂಡಲೇ ಔತ್ತರಾದಂತಹ ಪಾಂಡವರ ಯಜ್ಞಾಂಶದ ಕುದುರೆಗೆ ಈ ಕಾಲಕ್ಕೆ ನಮ್ಮದಾದಂತಹ ಚಂಪಕಾವತಿಗೆ ಬಂದಿರುವ ವಿಚಾರ ನಿಮಗೂ ತಿಳಿದಿದೆ ಅಷ್ಟೇ. ಈ ಪ್ರಕಾರವಾಗಿ ದುರ್ಗವನ್ನು ಕಟ್ಟಿದವರು ನಾವು ಕಾದಾಡಬೇಕು ಎನ್ನುವ ಹಾಗೆ ನಾನು ಸೂಚಿಸಿದ್ದೆ. ಮಾತ್ರವಲ್ಲ, ಸಕಲರಿಗೂ ಯಾರು ಯುದ್ಧದಿಂದ ವಿಮುಖರಾಗಬಾರದು ಎನ್ನುವ ಹಾಗೆ ಸೂಚಿಸಿದ್ದೆ. ಒಂದು ವೇಳೆ ವಿಮುಖರಾದರೆ ತಪ್ತ ಕೈಲ ಬಾಂಡವನ್ನೇ ಹಾಕುತ್ತೇವೆ ನಿಮ್ಮನ್ನು ಎನ್ನುವ ಹಾಗೆ ಎಚ್ಚರಿಸಿದ್ದೆ. ಕಟ್ಟಾಜ್ಞೆಯನ್ನು ಹೊರಡಿಸಿದ್ದೆ. ಆದರೆ ಏನು ಮಾಡೋಣ? ಸೈನ್ಯವನ್ನು ಮುನ್ನಡೆಸಬೇಕಾದಂತಹ ಯುವರಾಜನಾದಂತಹ ಸುಧರ್ಮ ಅವನೇ ಮಾತಿಗೆ ತಪ್ಪಿದ್ದಾನೆ, ಯುದ್ಧದಿಂದ ವಿಮುಖರಾಗಿದ್ದಾನೆ. ಕೇಳಿದರೆ ಧರ್ಮ ಸೂಕ್ಷ್ಮತೆಯ ವಿಚಾರವನ್ನು ಹೇಳುತ್ತಾ ಇದ್ದಾನೆ. ಈ ಕಾಲಕ್ಕೆ ಏನು ಮಾಡಬೇಕು ಎನ್ನುವುದೇ ತೋಚ್ತಾ ಇಲ್ಲ. ನೀವು ಜ್ಞಾನಿಗಳಿದ್ದೀರಿ, ಮಾತ್ರವಲ್ಲ ತಪಸ್ವಿಗಳು, ಪುರೋಹಿತರುಗಳು. ನನಗೆ ಬಂದ ಈ ಧರ್ಮ ಸಂಕಷ್ಟದ ವಿಚಾರವನ್ನು ನೀವೇ ಬಗೆಹರಿಸಿಕೊಡಬೇಕು, ನೀವೇ ಬಗೆಹರಿಸಿಕೊಡಬೇಕು. ಕೆಳಯ ಹೂವ ಕೆಳಯ
ಎನ್ನುವಂತಹ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಅವರನ್ನು ಉಳಿಸಿಕೊಳ್ಳಬೇಕು ಎಂಬ ಇಚ್ಛೆ ನಿನಗಿದ್ದರೆ ಅದು ತಪ್ಪಲ್ಲ. ಆದರೆ ಒಬ್ಬ ನ್ಯಾಯಾಧೀಶರ ಸ್ಥಾನದಲ್ಲಿ ನಿಂತುಕೊಂಡಿದಾಗ ನಾನು ಅದನ್ನು ದೃಢವಾಗಿ ವಿರೋಧಿಸುತ್ತೇನೆ. ಯಾಕೆ ಮಲ್ಲೆಯ, ಅಂದು ತುಂಬಿದ ಸಭಾಸದರ ಮಧ್ಯೆ ನೀನು ಮಾಡಿದ ಘೋಷಣೆಯನ್ನು ಕಾಯ್ದು ಉಪ್ಪುವ ತಪ್ತ ತೈಲ ಕಟಾಹವನ್ನೆತ್ತಿ ಬೀಸಾಡುವೆ ರಣಕ್ಕೆ ಹಿಮ್ಮಿತ್ತ ಜನರ. ಹೌದಲ್ಲ? ಈಗ ತಪ್ಪಿತಸ್ಥರ ಸ್ಥಾನದಲ್ಲಿ ನಿನ್ನ ಮಗನೇ ಇದ್ದರೂ ಕೂಡ ಒಬ್ಬ ಕ್ಷತ್ರಿಯ ಪುರಜನಾಗಿ ನೀನು ಕೊಟ್ಟ ಮಾತನ್ನು ನೀನೇ ಅದನ್ನು ಮರೆಯುವೆಯಾ ಅಥವಾ ಮಗನಿಗಾಗಿ ಮರೆಯುವೆಯಾ? ನುಡಿದಂತೆ ನಡೆ ಎಂಬ ಹಾಗೆ ವರ್ತಿಸಬೇಕಾದ ರಾಜರ ಬಳೆ ತಮ್ಮ ಮಾತಿನಂತೆ ನಡೆಯದೇ ಹೋದರೆ ಒಬ್ಬ ಸಾಮಾನ್ಯ ಪ್ರಜೆಯ ಹಣೆಯನ್ನು ಹೇಳು. ಆಡಿ ಮಾಡುವವನು ರೂಢಿಯೊಳಗುತ್ತವನು, ಆಡದೆ ಮಾಡುವವನು ಮಧ್ಯಮನು, ಆಡಿಯೋ ಮಾಡುವವನು ರೂಢಿಯೊಳು ತಾನದವನು. ಹಾಗಾಗಿ ನಿನ್ನ ಹಿರಿಯ ತಲೆಮಾರಿನವರು ಮಾಡಿದ ಕೆಲಸವನ್ನು ಒಮ್ಮೆ ಯೋಚಿಸಿ ಹೇಳು, ನೀನು ಮಾಡಿದ್ದು ಸರಿಯೋ ತಪ್ಪೋ ಎಂಬ ಹಾಗೆ. ಹಿಂದೆ ರುಕ್ಮಾಂಗದ ಹರಿಶ್ಚಂದ್ರಾದಿಗಳು ಹಿಂದೆ ರಾಜ ಹಂಸಧ್ವಜ ಮಧುಚಂದ ಪರಂಪರೆಯಲ್ಲಿ ಹುಟ್ಟಿದಂತಹ ನೀನು ಹಿಂದಿನ ಮಹಾರಾಜರುಗಳ ಜೀವನ ಕಥೆಯನ್ನು ಸ್ವಲ್ಪ ನೆನಪಿಸಬೇಕಯ್ಯ. ಅಂತವರುಗಳು ಸತ್ಯವನ್ನು ಪರಿಪಾಲಿಸುವುದಕ್ಕಾಗಿ ಮಗನ ಶಿರವನ್ನೇ ಛೇದಿಸಲು ಹಿಂಜರಿಯದಂತಹ ರುಕ್ಮಾಂಗ, ಅದೇ ರೀತಿ ಸತ್ಯ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಮಡದಿ ಮಕ್ಕಳನ್ನು ಮಾರಿ ಬಸವನೊಡೆಯನಿಗೆ ನಮಸ್ಕರಿಸಿ ಆತನ ಆಣತಿಯಂತೆ ಮಗನ ಶವವನ್ನು ಸುಡುವಂತಹ ಸಂದರ್ಭದಲ್ಲಿ ಮಡದಿಯ ಶಿರವನ್ನೇ ಛೇದಿಸುವುದಕ್ಕೆ ಹಿಂಜರಿಯದಂತಹ ರಾಜ ಹರಿಶ್ಚಂದ್ರ ಅಂತವರುಗಳ ಜೀವನವೇ ಆದರ್ಶವಾಗಬೇಕಯ್ಯ ನಮಗೆ. ಅವರು ಯಾರು ಕೂಡ ಸತ್ಯದ ನಿರ್ಣಯವನ್ನು ಮಾಡುವುದಕ್ಕಾಗಿ ಯಾರನ್ನು ಆಶ್ರಯಿಸಿದವರಲ್ಲ. ಆದರೆ ಇಂದು ನೀನು ನಿನ್ನ ಮಗನು ನಿನ್ನ ಮಾತಿಗೆ ವ್ಯತಿರಿಕ್ತವಾಗಿ ನಡೆದ ಎಂದು ತಿಳಿದಂತಹ ನೀನೇ ವಿಧಿಸಿದಂತಹ ಶಿಕ್ಷೆಯನ್ನು ಜಾರಿಗೊಳಿಸುವುದಕ್ಕಾಗಿ ನಮ್ಮವರ ಅನುಮೋದನೆಯನ್ನು ಕೇಳುತ್ತಾ ಇದ್ದೀಯಲ್ಲಯ್ಯ. ಅಯ್ಯ, ಒಂದು ತಪ್ಪು ಸುಳ್ಳುಗಳನ್ನು ತಿದ್ದುವುದಕ್ಕಾಗಿ 1000 ತಪ್ಪುಗಳನ್ನು ಮಾಡುವುದು ಸರಿಯಲ್ಲವಯ್ಯ. ನೀನು ಆಡಿದ ಮಾತು ನಿನಗೆ ವೃತ್ತವೇ ಆಗಿದ್ರೆ ನಿನ್ನ ಮಗ ಶಿಕ್ಷೆಗೆ ಒಳಪಟ್ಟವನಿ. ಅಂತಹ ಶಿಕ್ಷೆಯನ್ನು ನೀನು ತಪ್ಪಿಸುವುದಕ್ಕೆ 1000 ಮಾತುಗಳನ್ನಾಡಿ ಕಥೆಯನ್ನು ಹೇಳಿದ್ರೆ ಕೊನೆಯಲ್ಲಿ ಮೊದಲು ಹಾಡಿದಂತಹ ಮಾತಿಗೆ ನೀನು ತಪ್ಪುವುದು ಎಂದಾದರೆ ಇಂತಹ ಊರಿನಲ್ಲಿ ನಾವು ಇರುವುದು ಸರಿಯಲ್ಲವಯ್ಯ. ಅಸತ್ಯದ ಅರಮನೆಗಿಂತ ಸತ್ಯದ ಪರ್ಣಕುಟೀರವೇ ಲೇಸು. ಅದಕ್ಕಾಗಿ ಒಂದು ಗಳಿಗೆಯೂ ನಾನು ನಿಮ್ಮ ಈ ಊರಿನಲ್ಲಿ ನಿಲ್ಲುವುದಿಲ್ಲ. ಅದಕ್ಕಾಗಿ ಅಪ್ಪಣೆಯಾಗಬೇಕು. ಪುರೋಹಿತರೇ, ಸಾವರಿಸಿಕೊಳ್ಳಿ. ನೀವು ನುಡಿದಂತಹ ಮಾತಿನಂತೆ ಸುಧನ್ನು ನಾನು ತಪ್ಪಿಸುತ್ತಾ ಎನ್ನುವ ಹಾಗೆ ನಾನು ಈ ಕೂಡಲೇ ಶಿಕ್ಷೆಗೆ ಗುರಿಪಡಿಸುತ್ತೇನೆ. ನಮ್ಮ ಭಟರು ಯುವರಾಜ ಎನ್ನುವಂತಹ ಮೃಗಾಲದಿಂದ
ಸರಿಯಾಗಿ ಶಿಕ್ಷೆ ಕೊಡ್ತಾರೋ ಇಲ್ಲೋ ಎನ್ನುವ ಹಾಗೆ ನೀವೇ ಪರೀಕ್ಷಿಸುವಿರಂತೆ. ಹ. ಯಾರಲ್ಲಿ ಬಿಟ್ಟರು ಈ ಕೂಡಲೇ ಸುಧನನನ್ನು ತಪ್ಪದಾಗ ಬಾಣದಲ್ಲಿ ಹಾಕಿ ಹಿಂದೆ ಹೇ ಅಚ್ಯುತ, ಪಾಲಿಸಿದೆಯಲ್ಲ. ಹಿಂದೆ ಪ್ರಹ್ಲಾದ ದೇವ ದೇವ ಪಾಲಿಸಿದೆಯಲ್ಲ. ದುರ್ಬಲರಂದರೆಯ ಮನವು ಕಾಯ್ದೆಯೇ. ಸ್ವಾಮಿ ರಕ್ಷಿಸಬೇಕು, ರಕ್ಷಿಸಬೇಕು. ದುರ್ಬಲರಂದರೆಯ ಮನವು ಕಾಯ್ದೆಯೇ. ಬಂದಕ್ಕೆ ಬಂದೆಡ ಅವನವು ಪರಿಹರಿವೆ. ಬಂದಕ್ಕೆ ಬಂದೆಡ ಅವನವು ಪರಿಹರಿವೆ. ನಾನು ಏನು ಮಾಡಲಿ? ಶ್ರೀಹರಿ ಶ್ರೀಹರಿ ದೇವನಯ ಬೆಸವಿಗೊಟ್ಟರೆ ಇಂದು ನಿನ್ನನ್ನು ಮರೆಯಲ ಆಲ ಕಾಣನ ಕಡ. ಅಯ್ಯೋ ಅಯ್ಯೋ ಇಂದು ನಿನ್ನನ್ನು ಮರೆಯಲು ಬೇಡ ಕಾಣನ ಕಡ. ಗೋವಿಂದ ನೀನಲ್ಲದೆ ವಿಚಾರಿಸುವರಿಲ್ಲ. ಸಲಹಿಲ್ಲವೋ ಕಾಪಾಡು ಸ್ವಾಮಿ, ಕಾಪಾಡು. ಚಿತ್ತದೋಳು ಕೃಷ್ಣನು ಧ್ಯಾನಿಸಿದ. ಕೇಶವ, ಅಚ್ಯುತ, ಅನಂತ. ಸಲಹಿಲ್ಲವೋ ಚಿತ್ತದೋಳು ಕೃಷ್ಣನು ಧ್ಯಾನಿಸಿದ. ಕೃಷ್ಣ ರಕ್ಷಿಸು ಸ್ವಾಮಿ. ನಿರ್ಭಯವಾಗಿರುತ್ತಿದ್ದನು. ಹಿಂದೆ ಪ್ರಹ್ಲಾದನು ಪಾಲಿಸಿದೆಗಳ. ದುರ್ಬಲನಂದನೆಯ ಮನವು ಕಾಯ್ದೆ. ಶ್ರೀಹರಿ ರಕ್ಷಿಸು ಸ್ವಾಮಿ. ಅನಂತ, ಮುಕುಂದ, ಮಾಧವ, ಮುರಾರಿ. ನೀನೇ ರಕ್ಷಿಸಬೇಕು, ನೀನೇ ಕಾಪಾಡಬೇಕು ಸ್ವಾಮಿ, ಕಾಪಾಡಬೇಕು. ನೋಡಿದೆ ಸ್ವಾಮಿ, ನಿನ್ನ ಭಕ್ತನಾದಂತಹ ಸುಧರ್ಮನಿಗೆ ಎಂತಹ ಸ್ಥಿತಿ ಈ ಪಾಲಿಗೆ ಒದಗಿದೆ. ನನ್ನನ್ನು ರಕ್ಷಿಸಬೇಕಾದಂತಹ, ನನ್ನನ್ನು ಸಲಹಬೇಕಾದಂತಹ ನನ್ನ ತಂದೆ ಕಾದ ಕೊಬ್ಬರಿಗೆ ಈ ರೀತಿಯಾಗಿ ನೂಕಿದ್ದಾರೆ. ನಮ್ಮವರೇ ನನ್ನನ್ನು ಇಂತಹ ಶಿಕ್ಷೆಗೆ ಗುರಿಪಡಿಸಿದ್ದಾರೆ ಎಂದಾದ ಮೇಲೆ ನನಗೆ ದಿಕ್ಕೇ ತೋಚದಂತಾಗಿದೆ ಪ್ರಭು. ಶ್ರೀಹರಿ, ಏನು ಮಾಡಲಿ ನಾನು? ಈ ಹಿಂದೆ ಹರಿದ್ವೇಷಿಯಾದಂತಹ ತಂದೆಯೊಬ್ಬ ತನ್ನ ಮಗನನ್ನು ಕೊಲ್ಲುವುದಕ್ಕಾಗಿ ಮುಂದಾದಂತಹ ಕಾಲಕ್ಕೆ ಕಂಬವನ್ನೇ ಒಡೆದು ನರ ಹರಿಯಾಗಿ ಕಾಣಿಸಿಕೊಂಡು ಭಕ್ತ ಪ್ರಹ್ಲಾದನನ್ನು ಕೊರೆದವನಲ್ವೇ ನೀನು? ಎಲ್ಲವೂ ನನ್ನಿಂದ ಎನ್ನುವಂತಹ ಗರ್ವ ಎಲ್ಲಿಯ ತನಕ ಇತ್ತೋ ಅಲ್ಲಿಯ ತನಕ ಕಾಣಿಸ್ತದೆ. ಯಾವಾಗ ಆ ದೃಪದನೆಂದರೆ ನನ್ನ ಮಾನ ಪ್ರಾಣ ಎಲ್ಲವೂ ನಿನ್ನದೇ ಕೃಷ್ಣ ಎನ್ನುವ ಹಾಗಾಡಿ ನಿರ್ಲಿಪ್ತ ಭಾವದಿಂದ ಹರಿಧ್ಯಾನದಲ್ಲಿ ತೊಡಗಿದಳು. ಆ ಕಾಲಕ್ಕೆ ಆಕೆ ಮಾನವನ್ನು ರಕ್ಷಿಸುವುದಕ್ಕಾಗಿ ಅಕ್ಷಯಾಂಬರ ವಿಲಾಸವನ್ನೇ ತೋರಿದವನನ್ನೇ ನೀನು. ಓ ಭಕ್ತ ವತ್ಸಲನೆ, ನೋಡಿದೆಯಾ ನನ್ನ ಸ್ಥಿತಿಯನ್ನು? ಈ ತಾಯ್ನಾಡೆ ನನ್ನ ಪಾಲಿಗೆ ಕಾದ ಕೊಬ್ಬರಿಗೆ ಆಯಿತು. ಕಷ್ಟದಿಂದ ನನ್ನ ಕೈ ಹಿಡಿದು ಮೇಲೆತ್ತಬೇಕಾದಂತಹ ನನ್ನ ಜನಕ ಎಣ್ಣೆಗೆ ನೂಕುವಂತೆ ಆಜ್ಞಾಪಿಸಿದ. ನನ್ನನ್ನು ಸಲಹಬೇಕಾದಂತಹ ಗುರುಗಳು ಶಲಾಕೆಯಿಂದ ಇರಿದರು. ಹಾಗಾದರೆ ನನಗೆ ಯಾರಿದ್ದಾರೆ ದೇವ? ಯಾರಿಲ್ಲದಿದ್ದರೇನು ಸ್ವಾಮಿ? ನನಗೆ ನೀನೇ ಎಲ್ಲವೂ. ನೀನೇ ನನ್ನನ್ನು ರಕ್ಷಿಸಬೇಕು ಸ್ವಾಮಿ. ನೀ ನನ್ನದೇ ನನ್ನನ್ನು ಕಾಪಾಡುವವರು ಅನ್ಯರಿಲ್ಲ ಸ್ವಾಮಿ. ರಕ್ಷಿಸಬೇಕು ಸ್ವಾಮಿ, ಕಾಪಾಡು ಸ್ವಾಮಿ. ಹೇ ಅಚ್ಯುತ, ಅನಂತ, ಮುಕುಂದ, ಮಾಧವ, ನಿನ್ನದೇ ಧ್ಯಾನದಲ್ಲಿ ನಾನು ನಿರ್ಲಿಪ್ತನಾಗುತ್ತೇನೆ. ¡Vamos!
ಕುದಿಯುತ್ತಿರುವಂತಹ ತೈಲ ಮೈಗೆ ತಾಕಿದ ತಕ್ಷಣ ಹೃದಯ ವಿದ್ರಾವಕವಾದಂತಹ ಕೂಗು ಕೇಳಿ ಬರುತ್ತಾ ಇದೆ ಎಂದು ನಾನು ಭಾವಿಸಿದರೆ ಇಲ್ಲಿ ಏನೂ ಆಗಿಲ್ಲ, ಎಲ್ಲವೂ ತಪ್ಪಾಗಿ. ಹಾಗಿದ್ದರೆ ಬಿಸಿ ಈತನಿಗೆ ತಟ್ಟಿಲ್ಲ ಎಂಬ ಹಾಗೆ ಅರ್ಥ. ಹಾಗಿದ್ದರೆ ಇದಕ್ಕೆ ಕಾರಣವೇನು? ಓಹೋ ಹೋ ಹೋ, ಅಗ್ನಿಸ್ತಂಭನ ವಿದ್ಯೆಯನ್ನು ಬಲ್ಲವರು ಮಾತ್ರ ಅಗ್ನಿಯೊಳಗೆ ಇದ್ದುಕೊಂಡೇ ತಾಪವನ್ನು ಸಹಿಸುವುದಕ್ಕೆ ಸಾಧ್ಯವಂತೆ. ಹಾಗಿದ್ದರೆ ಈತ ಅಗ್ನಿಸ್ತಂಭನ ವಿದ್ಯೆಯನ್ನು ಬಲ್ಲವನಾಗಿರಬೇಕು. ಅದಕ್ಕಾಗಿ ಏನು ಉಪಾಯ? ಯಾರಲ್ಲಿ ಭಯ? ಈ ಕೂಡಲೇ ಕುದಿಯುತ್ತಿರುವಂತಹ ಈ ತೈಲಕ್ಕೆ ಧಾರಾಳವಾಗಿ ತಣ್ಣೀರನ್ನು ಸುರಿಯಿರಿ, ಹಾಗೆ ಎಲ್ಲೋ ಉದಕವನ್ನು ಸುರಿಯಿರಿ. ಆಗಲಿ, ನನ್ನ ಚಿತ್ತ ಮಿಥ್ಯೆ, ಹರಿಚಿತ್ತ ಒಂದೇ ಸತ್ಯ. ಇದೆಲ್ಲವೂ ಶ್ರೀಹರಿಯ ಪರೀಕ್ಷೆಯಲ್ಲವೇ? ನೀರನ್ನು ಸುರಿದಂತಹ ಕಾಲಕ್ಕೆ ಈ ಬೇಗ ಎಲ್ಲವೂ ಆಕಾಶದೆತ್ತರಕ್ಕೆ ಸೇರಿ ಮತ್ತೆ ಅದು ತಣ್ಣಗಾಯಿತಲ್ಲ. ಆಗಲಿ, ನಡೆಯಲಿ ಈ ಪರೀಕ್ಷೆ. ಶ್ರೀಹರಿ ರಕ್ಷು ಸ್ವಾಮಿ. ಅಯ್ಯೋ, ಹುರಿ 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 ಕುದಿಯುತ್ತಿರುವಂತಹ ಎಣ್ಣೆಗೆ ನೀರೆರಚಿದಂತಹ ಸಂದರ್ಭದಲ್ಲಿ ಎಣ್ಣೆಯು ನೀರು ಒಂದಾಗಿ ಮೇಲೆದ್ದು ಬೆಂಕಿಯೊಂದಿಗೆ ನಮ್ಮ ಭುಜದ ಮೇಲೆ ಬಿದ್ದಾಯಿತು. ಹೇಗಾದರೂ ಮಾಡಿ ನಾವು ಸಾವರಿಸಿಕೊಂಡೆವು. ಆದರೆ ಆ ಸುಧನ್ವನ ಸುದ್ದಿಯೇ ಇಲ್ಲವಲ್ಲ. ಬಹುಶಃ ಅವನು ಸುಟ್ಟು ಕರಕಲಾಗಿರಬೇಕು, ಇಲ್ಲವಾದರೆ ಅವನ ಚೀರಾಟವಾದರೂ ಕೇಳಬಹುದಿತ್ತು. ಅದಕ್ಕಾಗಿ ಸ್ವಲ್ಪ ದೂರದಲ್ಲಿ ಹೋಗಿ ಮೇಲೆ ಎತ್ತರದ ಪ್ರದೇಶವನ್ನು ಏರಿ ಕೆಳಗೆ ನೋಡ್ತೇನೆ. ಆಹಾ ಆಹಾ, ಏನಿತ್ತು ಏನಿತ್ತು ಏನಿತ್ತು! ದಗದಗ ಉರಿಯುತ್ತಿರುವಂತಹ ಬೆಂಕಿಯ ಸದ್ದಿನೊಂದಿಗೆ ಹರಿನಾಮ ಸ್ಮರಣೆ ಕೇಳುತ್ತಾ ಇದೆಯಲ್ಲ. ಎಂಥದಿದು? ಹಿಮಕಾಲದಲ್ಲಿ ಹೆಬ್ಬಳಿಸಿ ಹಿಮಕಾಲದಲ್ಲಿ ತಂಪಾದಂತಹ ಕೊಳದಲ್ಲಿ ಈ ಸುಧನ್ವ ತೇಲುವಂತೆ ತೇಲಾಡುತ್ತಾ ತೇಲಾಡುತ್ತಾ ಮೈ ಮರೆತಿದ್ದಾನೆ. ಮುಡಿಯ ಮೊಗ್ಗುಗಳು ಅರಳಿ ನಿಂತಿವೆ. ಹಿಮಕಾಲದಲ್ಲಿ ಹೆಬ್ಬಡಿಸಿ ಕೋಮರಾಶಿಗಳು ನಿಮಿರುವಂತೆ ಅವನ ಶರೀರದಲ್ಲಿರುವ ಒಂದೊಂದು ರೋಮಗಳು ನಿಮಿರಿ ನಿಂತಿದೆ. ಏನಿದು ಆಶ್ಚರ್ಯ! ಹರಿಭಕ್ತನಿಗೆ ನಾವು ದ್ರೋಹವನ್ನು ಎಸಗಿದೆವು ಅಂತ ಭಾವಿಸ್ತಾ ಉಂಟು. ನಾವೇ ವಿಧಿಸಿದಂತಹ ಶಿಕ್ಷೆ ಅದಕ್ಕೆ ದೈವಬಲವೇ ಇಲ್ಲವಾಯಿತೆ. ಏನು ಮಾಡೋಣ? ಅವನಿಗೆ ವಿಧಿಸಿದ್ದು ಶಿಕ್ಷೆ, ನಾವು ಅದಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಬೇಕಲ್ಲವೇ? ಏನು ಮಾಡೋಣ? ಅದೇ ಕುದಿಯುತ್ತಿರುವಂತಹ ಈ ಎಣ್ಣೆಯ ಒಬ್ಬರಿಗೆ ಒಳಗೆ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ತೂಗಿ ಬಿಡೋಣವಂತೆ. ಏನು ಆಶ್ಚರ್ಯವಿದೆ? ನಾವು ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವುದಕ್ಕಾಗಿ ಈ ಕುದಿಯುತ್ತಿರುವಂತಹ ತೈಲದ ಕಟಾಹಕ್ಕೆ ಹಾರಿದರೆ ಇಲ್ಲಿ ತಂಪಿನ ಅನುಭವ ಆಗ್ತಾ ಇದೆ. ಅತ್ಯುತನ ಶರಣನಾದ ಈ ಸುಧರ್ಮನ ಸಂಘದಲ್ಲಿ ನಮಗೂ ತಂಪಿನ ಅರಿವಾಗುತ್ತಾ ಇದೆ. ತಂಪೆಂದರೆ ಬರೀ ತಂಪಲ್ಲ, ಹಿಮದ ಮಧ್ಯೆ ಬರಿ ಮೈಯಲ್ಲಿ ನಿಂತ ಹಾಗೆ ಗಡಗಡ 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 ನಡುಗುತ್ತಾ ಇದ್ದೇವೆ. ಚಳಿಯಿಂದ ನಡುಗುತ್ತಿದ್ದೇವೆಯೋ ಅಥವಾ ಭಯದಿಂದ ನಡುಗುತ್ತಿದ್ದೇವೆಯೋ ಯಾವುದೂ ಅರ್ಥವಾಗುತ್ತಿಲ್ಲ. ಆದರೆ ನಮಗೆ ಇನ್ನು ಉಳಿದಿರುವುದು ಒಂದೇ ದಾರಿ, ಹರಿನಾಮ ಸ್ಮರಣೆ. ಹಾಗಾಗಿ ಆ ಸಹಸ್ರ ನಾಮಾಂಕಿತನ ಧ್ಯಾನವನ್ನು ಮಾಡುತ್ತಾ ಸುಧರ್ಮನೊಂದಿಗೆ ತೇಲುತ್ತಾ ತೇಲುತ್ತಾ ಈ ಕಟಾಹದಲ್ಲೇ ಇದ್ದು ಬಿಡೋಣ. ಶ್ರೀಹರಿ ಮುಕುಂದ ಮುರಾರಿ ಮುರಾರಿ. ಮಂತ್ರಿಗಳೇ, ನೋಡಿದರೆ ಎಲ್ಲವೂ ವ್ಯತ್ಯವಾಯಿತು, ಎಲ್ಲವೂ ಹರಿಮಯವಾಯಿತು. ಇನ್ನು ತಡವರಿಸುವುದಲ್ಲ, ಸರ್ವವು ಎಲ್ಲವೂ ಹರಿಮಯ. ಆದ್ದರಿಂದ ಈ ಕೂಡಲೇ ಆ ತೈಲ ಬಾಣದಿಂದ ಅವರನ್ನು ಮೇಲತ್ತು ಅನ್ನುತ್ತೆ. ದುಃಖಿಸಬೇಡಿ, ದಣಿದರೆ ಪುರೋಹಿತರೆ. ತಂದ ಧನ್ಯನಾದ ಮಗನೇ, ಧನ್ಯನಾದ. ಅಪ್ಪಯ್ಯ, ಯಾರು ದುಃಖಿಸಕೂಡದು. ಶ್ರೀಹರಿಯ ದಯೆಯಿಂದ ಮತ್ತೆ ಬದುಕಿ ಬಂದಿದ್ದೇನೆ. ಆದಷ್ಟು ಶೀಘ್ರವಾಗಿ ನಾವೆಲ್ಲರೂ ರಣಕ್ಷೇತ್ರವನ್ನು ಸೇರೋಣ. ಮಗನೇ, ಧನ್ಯನಾಗಿ ಹೋದೆ. ನಿನ್ನ ಈ ಕಾರ್ಯದಿಂದ ರಣಕ್ಷೇತ್ರದಲ್ಲಿ ಕಾದಾಡಿ ಹರಿಯನ್ನು ಕಾಣಬೇಕು ಎನ್ನುವಂತಹ ಮನದಾಸೆಯಿಂದಲೇ ನನ್ನ ಕಣ್ಣಿಗೆ ಹೊರೆ ಬಂದಿತ್ತು. ಮಗನೇ, ಅದೊಂದನ್ನೇ ಚಿಂತಿಸಿ ನಿನಗೆ ಈ ಶಿಕ್ಷೆಯನ್ನು ಕೊಟ್ಟೆ. ಆದರೆ ನೀನು ಹಾಗಲ್ಲ. ಹರಿಯನ್ನು ಈ ಕಾಲದಲ್ಲಿಯೇ ಸಾಕ್ಷಾತ್ಕರಿಸಿದವನು. ಧನ್ಯನಾದೆ.
ಇನ್ನು ತಡ ಮಾಡುವುದಲ್ಲ, ರಣರಂಗಕ್ಕೆ ಹೋಗುವುದಲ್ಲವೇ ಯುದ್ಧಾಕಾಂಕ್ಷಿಗಳಾಗಿ ಎಲ್ಲರೂ